ಇನ್ನ ಮೈಸೂರು MP ಪ್ರತಾಪ್ ಸಿಂಹ ಅವರು ಇದ್ದಾರೆ. ಅವ್ರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಈಗ ಏನಾದ್ರು ಮಾಡಿ ಬಿಜೆಪಿಯಲ್ಲಿ ಟಿಕೆಟ್ ತಗೋಬೇಕು. ಇವ್ರು ಬಾಯಿ ಚಪಲ್ದಿಂದ ಲಾಸ್ಟ್ ಟೈಮ್ ಮಿನಿಸ್ಟ್ರಿ ಪೋಸ್ಟ್ ಕಳ್ಕೊಂಡ್ರು. ನಾನ್ ಹೇಳೋದು, ನಿನ್ನೆ ಅವರೊಂದು ಮಾತು ಹೇಳ್ತಾರೆ ಮೀಡಿಯಾದಲ್ಲಿ, ಸಿದ್ದರಾಮಯ್ಯನವರು ನಮಗ್ ಟಾರ್ಗೆಟ್ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ. ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದ್ರೆ ನಮಗೂ ನೀನೇ ಟಾರ್ಗೆಟ್. ನಿನ್ ಬಾಯಿಗೆ ಬಂದಂಗ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತಕುಮಾರ್ ಹೆಗಡೆ ಅವರೇ? ಒಂದು ಮುಖ್ಯಮಂತ್ರಿಗಳ್ರಿ, 45 ವರ್ಷದ ಅನುಭವ ಇರೋರು ಮಾತಾಡೋಗ ಬನ್ನಿ ಮಾತಾಡೋಣ, ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ. ನಿಮ್ ಮನ್ ಕಿ ಬಾತ್ ಜೊತೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ. 10 ವರ್ಷ UPA ಗವರ್ಮೆಂಟ್ ಏನ್ ಮಾಡಿದೆ, UPA 1 UPA 2 ಅಂತ ನಾವ್ ಹೇಳ್ತೀವಿ. ನೀವ್ 10 ವರ್ಷ ಏನ್ ಮಾಡಿದಿರ ಅಂತ ಬನ್ನಿ. ರಾಮ ಮಂದಿರ ವಿಚಾರ ತೆಗಿತೀರಾ, ಧರ್ಮದ ವಿಚಾರ ತೆಗಿತೀರಾ. ನಾವು ಹಿಂದೂ ಧರ್ಮದವ್ರಿ, ನಮಗೂ ಶ್ರೀರಾಮ ಆರಾಧ್ಯ ದೈವ, ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು. ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಾ ಇದ್ದೀರಾ. ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವ್ರೆ. ನಿಮ್ಮ ಬಾಯಿ ಚಪ್ಲನ್ ಮುಂದುವರಿಸ್ತೀವಿ ಅಂದ್ರೆ ಮುಂದುವರಿಸಿ. ನೀವು ಒಂದು ಮಾತಾಡಿದ್ರೆ 4 ಮಾತಾಡೋದು ನಮಗೂ ಗೊತ್ತು. ನೋಡೋಣ ಫೈಟ್ ಎಲ್ಲಿಗೋಗಿ ನಿಲ್ಲುತ್ತೋ. ವಿ ಆರ್ ರೆಡಿ. ಅನಂತಕುಮಾರ್ ಹೆಗಡೆ ಅವರೇ, ಚಾಲೆಂಜಿಗೆ ರೆಡಿ. ತಾಕತ್ತಿದ್ರೆ ಬನ್ನಿ ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.